ಒಟ್ಟಿನಲ್ಲಿ ಇವನು ಅಟೆಂಡರ್ ಆಗಿ ಅವನಿಗೆ ಗೌರ್ಮೆಂಟ್ ಪೋಸ್ಟ್ ಆಗಿರುತ್ತೆ, ಗೌರ್ಮೆಂಟ್ ಪೋಸ್ಟಲ್ಲಿ ಅಟೆಂಡರ್ ಆಗಿ ಆಗಿರುತ್ತೆ. ಬಟ್ ಇವನು ಡಿಸ್ಟ್ರಿಕ್ಟ್ ಇದರಲ್ಲಿ ಜಡ್ಜಿ ಆಗಿರ್ತಾನೆ. ಈ ರೀತಿಯಲ್ಲಿ ಅಂದರೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಉದ್ದ ಇದೆ ಇದಕ್ಕೆ. ತಂದೆ ತಾಯಿಗಳಿಗೆ ಅವ್ರು ಹೇಳಿದ್ದಾರೆ ಪಾಲಿಸದೇ ಇರೋದೇನಲ್ಲ ಅಂತಂದರೆ ಅಟೆಂಡರ್ ಆಗ. ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಈಗಾಗಲೇ ರಾಮೂರ್ತಿ ಸರ್ ಹೇಳಿದ್ದಾರೆ, ಸತ್ಯಸಾಯಿ ಬಾಬಾ ಏನು ಹೇಳ್ತಾ ಇದ್ರು ಅಂತೇಳಿ. ನಮ್ಮ ದುಡ್ಡು, ಫುಡ್ಡು, ಹೆಡ್ಡು ಪ್ರತಿಯೊಂದು ಕೂಡ ನಮ್ಮ ತಂದೆ ತಾಯಿಗಳ ಗಿಫ್ಟ್. ಆದ್ದರಿಂದ ಅವ್ರಿಗೆ ಗೌರವ ಕೊಡಬೇಕಾಗಿತ್ತು ನಮ್ಮ ಆದ್ಯ ಕರ್ತವ್ಯ. ಆ ದೃಷ್ಟಿಯಿಂದ ಅದ್ರ ಜೊತೆಗೆ ನಮಗೆ ಅವರ ಪೇರೆಂಟ್ಸ್ ಏನು ಹೇಳಬೇಕು ಅಂದರೆ ಅವ್ರ ಹತ್ರ ಕೂಡ ಹೇಳಿಸ್ತೇನೆ, ಯಾರು ಚೆನ್ನಾಗಿ ಬರುತ್ತೆ ನೋಡೋಣ. ಆಯ್ಬೋದಾ? ಸ್ಟಾರ್ಟ್ ಮಾಡೋಣ. ನಮ್ಮಲ್ಲ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದ ಹೇಳಿ ಮಕ್ಕಳೆಲ್ಲ ರಿಪೀಟ್ ಮಾಡಿ. ಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರ ಸರ್ವ ಮೀಳಿತಂ ಯೇನಾವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇಂದ್ರೇ ಯುಗ್ಮಂ ಸ್ಮರಾಮಿ. ತೋರಿಸ್ಕೊಟ್ಟಿರೋದು ಯಾರು? ಗುರು. ಆದ್ದರಿಂದ ಮೊದಲು ನಾವು ಗುರು ಮಾಡಬೇಕು. ಆದ್ದರಿಂದ ಗಣೇಶನಿಗೆ ನಮಸ್ಕಾರ ಮಾಡೋದಂತೆ ಕೈ ಮುಗಿದು ಹೇಳಿ. ಈಗ ಇದು ಕೂಡ ನೀವು ಬರುವಂತ ಶ್ಲೋಕನೆಯ ಶುಕ್ಲಾಂಬರಧರಂ ವಿಷ್ಣು ಹೇಳ್ತೀರಾ, ಕಂಟಿನ್ಯೂ ಮಾಡ್ತೀರಾ? ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ. ನಾವು ವಿಘ್ನೇಶ್ವರ ಪ್ರಥಮತಃ ವಿಘ್ನೇಶ್ವರನ್ನ ಪೂಜೆ ಮಾಡುತ್ತೆ, ನಮಸ್ಕರಿಸುತ್ತೆ. ನೆಕ್ಸ್ಟ್ ಭೂ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಕೂತಿರುವಂಥ ಭೂಮಿ ಇದೆಯಲ್ಲ, ಆ ಭೂಮಿ ಕೂಡ ಶುದ್ಧವಾಗಿರ್ಬೇಕು. ಆದ್ರಿಂದ ಎಲ್ಲರೂ ಮಕ್ಕಳು ಏನ್ ಮಾಡಬೇಕು ಅಂದ್ರೆ ಆಲ್ ದ ಸ್ಟೂಡೆಂಟ್ ಟಚ್ ದ ಫ್ಲೋರ್. 3 ಸ್ಪೂನಲ್ಲಿ 2-3 ಜನ ಬೇಕಾದ್ರೆ ಶೇರ್ ಮಾಡ್ಕೋಬಹುದು. 3 times ಡ್ರಿಂಕ್ ವಾಟರ್ ಲೈಕ್ ದಿಸ್. ಯಾಕಂದ್ರೆ ದೇಹ ಶುದ್ಧಿಯನ್ನು ಮಾಡ್ಕೊಳ್ಬೇಕು. ಅದ್ರ ದೃಷ್ಟಿಯಿಂದ ಒಂದು ಮಂತ್ರ ಹೇಳಲಿಕ್ಕಿದೆ. 3 ಸರ್ತಿ ಇಲ್ಲೇ ಬಾಟ್ಲಿಯಿಂದಾನೆ ಬೇಕಾದ್ರೆ 3 times ಡ್ರಿಂಕ್ ವಾಟರ್. 3 times ಹೇಳ್ತಾ ಹೋಗ್ತೀನಿ. ಶುದ್ಧವಾದ ಅಂತೇಳಿ ನೀವು ಕೇಳಿದ್ರೆ ಸಾಕು. ಕೇಶವಾಯ ಸ್ವಾಮಿನಾರಾಯಣ ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಈಗ ವಿದ್ಯಾಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಆರ್ ಮುನಿರತ್ನಂ PU ಕಾಲೇಜಿನಲ್ಲಿ ಈ ವರ್ಷದಲ್ಲಿ ಶುಭಮಸ್ತು 2025 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಗುರುಗಳಾಗಿರುವಂಥ ವೇದಗುರುಗಳಾಗಿರುವಂಥ ಶ್ರೀಧರ್ ಗುರೂಜಿಯವರು ಶ್ರೀ ಸತ್ಯಸಾಯಿ ಸಂಸ್ಥೆಯಿಂದ ಬಂದಿದ್ದರು. ಜೊತೆಯಲ್ಲಿ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿರುವಂಥ ರಾಮೂರ್ತಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಆರ್ ಮುನಿರತ್ನಂ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರುವಂಥ ಶ್ರೀಕಾಂತ್ ಸರ್ ಅವರು ಕೂಡ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಅಂತ ಹೇಳಿದರೆ, ತಂದೆ ತಾಯಿಯ ಪಾದಪೂಜೆಯನ್ನು ಮಾಡುವುದು, ಮಾತಾಪಿತಾ ಪಾದಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಮಕ್ಕಳು ಮುಂಬರುವಂಥ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಜೊತೆಯಲ್ಲಿ ಈ ಒಂದು ಶಾರದಾ ವಿದ್ಯಾಸಂಸ್ಥೆ ಕಳೆದ 44 ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಧಾರೆ ಎರೆದು ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಅನೇಕ ಕಂಪನಿಗಳಲ್ಲಿ ಮತ್ತು ಅನೇಕ ಸಂಸ್ಥೆಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಸರ್ಕಾರಿ ಹುದ್ದೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಈ ವರ್ಷದಲ್ಲಿ ನಾವು ಸೈನ್ಸು, ಕಾಮರ್ಸು ಮತ್ತು ಆರ್ಟ್ಸ್ ವಿಭಾಗದಲ್ಲಿ ವಿಶೇಷವಾದಂಥ ನಾವು ತರಗತಿಗಳನ್ನು ತೆಗೆದುಕೊಂಡು ಅವರಿಗೆ ವಿಶೇಷವಾದಂಥ ಬೋಧನೆಯನ್ನು ಮಾಡಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೀಟು ಮತ್ತು JEE ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡಿ ಈಗಾಗಲೇ JEE ಎಕ್ಸಾಮನ್ನು ತೆಗೆದುಕೊಂಡಿದ್ದಾರೆ ಮತ್ತು ನೀಟ್ ಎಕ್ಸಾಮ್ ಕೂಡ ತಗೊಳ್ತಾರೆ.
CET ಮತ್ತು ಮುಂಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲಿ ನಮ್ಮ ಮಕ್ಕಳು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನೀಡ್ತಾರೆ. ಸೊ ಈ ಶಿಡ್ಲಘಟ್ಟದಲ್ಲಿ ಕಡಿಮೆ ದರದಲ್ಲಿ ಹೆಚ್ಚಿಗೆ ಏನು ಉತ್ತಮವಾದಂಥ ಶಿಕ್ಷಣವನ್ನು ನೀಡುವಂಥ ಒಂದು ವಿದ್ಯಾಸಂಸ್ಥೆಯಾಗಿ ಶ್ರೀ ಶಾರದಾ ವಿದ್ಯಾಸಂಸ್ಥೆ ಹೊರಹೊಮ್ಮುತ್ತಾ ಇದೆ. ಹಾಗಾಗಿ ಎಲ್ಲ ಪೋಷಕರು, ಎಲ್ಲ ಈ ಭಾಗದ ವಿದ್ಯಾವಂತರು ಕೂಡ ಇಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಈ ಸಂಸ್ಥೆಯನ್ನು ಬೆಳೆಸುವ ಕಾರ್ಯದಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.